ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಓಂ ಶ್ರೀ ಸದ್ಗಮಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋ ಮುಖಾಂತರ ನಾನು ತಿಳಿಸುವ ವಿಷಯವೇನೆಂದರೆ, ಹೋದ ವಿಡಿಯೋಲಿ ಅಂದರೆ 2024 ಜೂನ್ ತಿಂಗಳು ಯಾವ ಜನ್ಮ ಸಂಖ್ಯೆಯಲ್ಲಿ ಜನಿಸಿದವರಿಗೆ ಉತ್ತಮವಾದ ಫಲಿತವನ್ನು ಕೊಡುತ್ತದೆ ಎಂಬುದಾಗಿ ವಿಡಿಯೋ ಮಾಡಿ ತಮ್ಮೆಲ್ಲರಿಗೂ ಸಾದರಪಡಿಸಿದೆ. ಅದೇ ರೀತಿಯಾಗಿ ಈ ಲೋಕಸಭಾ ಚುನಾವಣೆಯ ಫಲಿತಾಂಶದಲ್ಲಿ ನೋಡುವುದಾದರೆ ಅತಿ ಹೆಚ್ಚು ಸ್ಪರ್ಧಿಗಳು ನಾನು ತಿಳಿಸಿದ ಜನ್ಮ ಸಂಖ್ಯೆಯಲ್ಲೇ ಇರುವವರಾಗಿದ್ದಾರೆ ಎಂದು ತಿಳಿಸಲು ಇಷ್ಟಪಡುತ್ತೇನೆ. ಉದಾಹರಣೆಯಾಗಿ ನರೇಂದ್ರ ಮೋದಿಯವರು 17ನೇ ತಾರೀಕು, ಪವನ್ ಕಲ್ಯಾಣ್ ಅವರು 2ನೇ ತಾರೀಕು. ನೋಡಿ, ಪವನ್ ಕಲ್ಯಾಣ್ ಅವರು ಇದಕ್ಕೆ ಮುಂಚೆ 2 ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋತು ಸುಣ್ಣವಾದವರು. ಈ ಚುನಾವಣೆಯಲ್ಲಿ ಅತಿ ಹೆಚ್ಚು ಮೆಜಾರಿಟಿಯಿಂದ ಗೆದ್ದಿದ್ದಾರೆ ಅಂದರೆ ಆ ಸಂಖ್ಯೆಯಲ್ಲಿರುವ ವೈಬ್ರೇಷನ್ ಅದಕ್ಕೆ ಅನುಕೂಲವಾಗಿರುವಂತಹ ವರ್ಷ ಆಗಿರ್ಬೋದು ಮತ್ತು ತಿಂಗಳುಗಳಾಗಿರುತ್ತದೆ ಅಂತ ತಿಳಿಸಲು ಇಷ್ಟಪಡುತ್ತೇನೆ. ಅದೇ ರೀತಿಯಾಗಿ ಕುಮಾರಸ್ವಾಮಿ ಅವರು 16ನೇ ತಾರೀಕು, ಚಂದ್ರಬಾಬು ನಾಯ್ಡು ಅವರು 20ನೇ ತಾರೀಕು. ಇದಕ್ಕೆ ಮುಂಚೆ ಸೋಲಿಲ್ಲದ ಸರ್ದಾರನಂತೆ ಆಂಧ್ರ ಪ್ರದೇಶವನ್ನು ಆಳಿದವರು, ಹೋದ ಚುನಾವಣೆಯಲ್ಲಿ ಸೋತು ಸುಣ್ಣವಾಗಿದ್ದವರು ಈಗ ಅತಿ ಹೆಚ್ಚು ಮೆಜಾರಿಟಿಯಿಂದ ಗೆದ್ದಿದ್ದಾರೆ ಎಂದು ಈ ಮುಖಾಂತರ ಕೂಡ ತಿಳಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ತೇಜಸ್ವಿ ಸೂರ್ಯ 16ನೇ ತಾರೀಕು, GN ಮಂಜುನಾಥ್ ಅವರು 20ನೇ ತಾರೀಕು, ಕೆ ಸುಧಾಕರ್ ಅವರು 27ನೇ ತಾರೀಕು, ಜಗದೀಶ್ ಶೆಟ್ಟರ್ 17ನೇ ತಾರೀಕು, ಮತ್ತು BY ರಾಘವೇಂದ್ರ ಅವರು 16ನೇ ತಾರೀಕು, ಮತ್ತು ವಿ ಸೋಮಣ್ಣ ಅವರು 20ನೇ ತಾರೀಕು. ಇವರು ಕೂಡ ಹೋದ ಚುನಾವಣೆಯಲ್ಲಿ ಸೋತು ಸುಣ್ಣವಾಗಿದ್ದವರು. ಪ್ರಹ್ಲಾದ್ ಜೋಶಿ ಅವರು 27ನೇ ತಾರೀಕು. ಹಾಗಾಗಿ ಹೇಮಾ ಮಾಲಿನಿ ಅವರು 16, ಮತ್ತು ಅಮಿತ್ ಶಾ ಅವರು 22ನೇ ತಾರೀಕು. ಓಕೆ ವೀಕ್ಷಕರೇ, ಈಗ ನಿಮ್ಮಿಂದ ಬಿಡುಗಡೆ ಪಡೆಯುತ್ತಾ ಇನ್ನಷ್ಟು ಮಾಹಿತಿಯುಳ್ಳ ವಿಡಿಯೋಗಳನ್ನು ನೋಡಲು ದಯವಿಟ್ಟು ನನ್ನ ಓಂ ಶ್ರೀ ಸದ್ಗಮಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಬೇಡುತ್ತಾ ನಿಮ್ಮಿಂದ ಬಿಡುಗಡೆ ಪಡೆಯುತ್ತಿದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಥ್ಯಾಂಕ್ ಯು.